ಅವರು ಬಳ್ಳಾರಿಗೆ ಚುನಾವಣೆ ಖರ್ಚು ಮಾಡಿದ್ರು ಅಂತ ಹೇಳಿ ಅವ್ರ ಮನೆ ಖರ್ಚು ಮಾಡಿದ್ರು ಅಂತ ಹೇಳಿ ಬೇಕಾದ್ರೆ ನಾವು ಅದಕ್ಕೆಲ್ಲ ಉತ್ತರ ಸ್ವೇರಿಂಗ್ ನಾವು ಪ್ರಮಾಣ ಕೊಟ್ಟವ್ರು ಯಾರು? ಗವರ್ನರ್ ಯಾರು? ನೀವು ಗವರ್ನರ್ ಯಾರು ಸರ್? ಗವರ್ನರ್ ಅವರು ಪ್ರಮಾಣ ವಚನ ಕೊಡ್ತಾರೆ ಅವ್ರಿಗೆ ಅಂತ ಹೇಳಿದಾಗ ತಮಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು? ಕಂದಾಯ ಸಚಿವರೇ ಅವರು ಈಗ ನಿಮಿಷ ಅಲ್ಲ ಈಗ ಅವರ ಅಧ್ಯಕ್ಷರೇ ಕಂದಾಯ ಸಚಿವರೇ ಇದರಲ್ಲಿ ನಿಮ್ ಪಾಲಿಲ್ಲ, ಒಪ್ಕೋತೀನಿ. ನಿಮ್ ಪಾಲಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಪಾಲ್ ಎಷ್ಟು ಅಂತ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಪಾಲ್ ಎಷ್ಟು ಅಂತ ಹೇಳಿ. ನಿಮ್ ಪಾಲಿಲ್ಲ, ಒಪ್ಕೋತೀನಿ. ಕಾಂಗ್ರೆಸ್ ಪಾಲಿಲ್ಲ ಹೈಕಮಾಂಡ್ ಪಾಲ್ ಹೇಳಿ ಅಧ್ಯಕ್ಷರೇ, ಯಾರ್ಯಾರು ಎಷ್ಟೆಷ್ಟು ಅದಕ್ಕೆ ರಾಜೀನಾಮೆ ಕೊಟ್ಟಿರೋದು, ಅದಕ್ಕೆ ಚಾರ್ಜ್ ಶೀಟ್ ಹಾಕಿರೋದು, ಅದಕ್ಕೆ ಕೇಸ್ ಇರೋದು ಇದರಲ್ಲಿ. ಇದನ್ನ ಮಾಡಿ ವಜಾ ಮಾಡಿ ಆಮೇಲೆ ಉಳಿದ ಅಧಿವೇಶನ ನಡೆಸಿ. ಅಧ್ಯಕ್ಷರೇ ಕಂದಾಯ ಸಚಿವರೇ ಈಗ ನಾವು ದಯವಿಟ್ಟು ಮನೆಗೂ ಹೋಗಿ ಭೇಟಿ ಮಾಡಿದ್ರಿ, ಭೇಟಿ ಮಾಡಿದ್ರಿ. ಅವ್ರ ನಿಮ್ಗೆ ಕೆಲಸ ಕೊಡ್ತೀರಿ, ಪೆನ್ಷನ್ ಎಲ್ಲ ಇದುವರೆಗೂ ಕೊಟ್ಟಿಲ್ಲ. ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ, ಕೆಲಸನೂ ಕೊಟ್ಟಿಲ್ಲ ನೀವು. ಮತ್ತೆ ಮಂತ್ರಿ ಮಾಡಿದಿರಲ್ಲ ಅವ್ರನ್ನ. ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ ಪೆನ್ಷನ್ ಕೊಟ್ಟಿಲ್ಲ, ಅವ್ರನ್ನ ಹೆಂಗೆ ಮಂತ್ರಿ ಮಾಡಿದ್ರಿ ಅಂತ ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ. ಅಷ್ಟೇ, ಅದಕ್ಕೆ ಯಾರು ಉತ್ತರ ಕೊಡ್ತೀರಾ? ಸತ್ತೆಷ್ಟು ವರ್ಷ ಆಯ್ತು? ನೀವು ಏನೇನು ಹೇಳ್ಬೇಕು ಎಲ್ಲ ನಾವು ಉತ್ತರ ಕೊಡ್ತೇವೆ. ಅಲ್ಲಿ ಖರ್ಚು ಮಾಡಿದ್ದಾರೆ, ಇಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಬಿಐ ಚಾರ್ಜ್ ಶೀಟ್ ಯಾವ ನೈತಿಕ ಸರ್ಕಾರ ಮಾಡುವಂತ ಕೆಲಸ ಅಲ್ಲ. ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳಿ ಪ್ರೂಫ್ ಕೊಡಿ, ಉತ್ತರ ಕೊಡ್ತೀವಿ ನಾವು. ನಿಮ್ಮ ಉತ್ತರ ನಿಯಮ ಬಹಳ ಸ್ಪಷ್ಟವಾಗಿದೆ. ಮಂತ್ರಿ ಕೇಳ್ತಾ ಇದ್ದಾರೆ, ಮಂತ್ರಿಗಳು ಉತ್ತರ ಕೊಡುವ ಉದ್ದೇಶಕ್ಕಾಗಿ ತನಿಖೆ ನಡೆಸಲು ಸಾಧ್ಯವಾಗುವಂತೆ ಹೊರತು ಯಾವ ಸದಸ್ಯರು ಯಾವ ವ್ಯಕ್ತಿಯನ್ನ ಕುರಿತು ಪರಮೇಶ್ವರ್ ಅಪರಾಧದ 40% ಸಾಕ್ಷಿ ಕೊಟ್ಟಿಲ್ಲ, ಅದಕ್ಕೆ 40% ಅಂತ ನಮ್ಮ ಮೇಲೆ ಸಾಕ್ಷಿ ಕೊಟ್ಟಿಲ್ಲ. ಇವಾಗ ಯಾಕೆ ನಾವು ಸಾಕ್ಷಿ ಸಾಕ್ಷಿ ಅಲ್ಲ. ಗವರ್ನರ್ ಪ್ರಮಾಣ ಕೊಡ್ತಾರೆ. ರಾಜ್ಯದಲ್ಲಿ ಬರಗಾಲ ಇದೆ, ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳಿದ್ದಾವೆ. ಶಾಸಕರು ರಾಜ್ಯದ ಸಮಸ್ಯೆಗಳನ್ನು ಮಾಡಿದ್ದಾರೆ. ಆದರೆ ಇವರು ಅಧಿಕಾರ ಮಾಡ್ತಾ ಇದ್ದಾರೆ. ಬರ ಇದೆ ಇವರಿಗೆ, ಇಡೀ ರಾಜ್ಯದಲ್ಲಿ ಬರ ಇದೆ. ಮಂತ್ರಿ ಮಾಡಿ ಕೂರಿಸಿದ್ದೀರಿ. ರಾಜ್ಯದಲ್ಲಿ ಬರ ಇದೆ, ಕೆಲಸ ಮಾಡಿ. ಕೇಂದ್ರದಿಂದ ಸಹಕಾರ ಕೊಡ್ತೇವೆ, ಸರ್ಕಾರ ಅದು ಬಿಟ್ಬಿಟ್ಟು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೋಟಿಸ್ ಕೊಟ್ಟು ಮಾಡ್ಲಿ, ಅದೆಲ್ಲದಕ್ಕೂ ನಾವು ಉತ್ತರ ಕೊಡ್ತೇವೆ. ಆದ್ರೆ ಇವತ್ತು ಇಡೀ ನೋಟಿಸ್ ಕೊಟ್ಟೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಬರ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕೇಂದ್ರಕ್ಕೆ ನಾವು ಮನವಿ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಿ. ಇಡೀ ರಾಜ್ಯದಲ್ಲಿ ಬರ ಇದೆ, ನಿಮ್ಗೆ ಯಾವ ಆಸಕ್ತಿ ಇಲ್ಲ, ಬರದ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ. ಲೋಕಸಭೆ ಭಾಗವಹಿಸಿರ್ಲಿಲ್ಲ. 157 ಕೋಟಿನ ಉಸುಲಿ ಮಾಡಿ ಅವರಿಗೆ
ಕೊಟ್ಟಿದ್ದು ವಿರೋಧಿ. ಅವ್ರನ್ನ ಮಂತ್ರಿ ಮಾಡಿದ್ಯಾ? ರಾಜ್ಯದ ಜನಗಳ ವಿರೋಧ ಇವರು. ರಾಜ್ಯದ ಜನಗಳ ಹಿತ ಈಶ್ವರಪ್ಪ ರಾಜೀನಾಮೆ ಕೊಡುವಾಗ ನಿಮ್ಗೆ ಮುಂದೂಡಿ ನೈತಿಕತೆ ಬಂದಿರ್ಲಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೇಳುವಾಗ